ಸುದೀಪ್ ಸರ್. Can we start? Okay. ಸುದೀಪ್ ಸರ್, ಈ ಬಾರಿ ಯಾರೆಲ್ಲ ಹೊಸ ಪ್ಲೇಯರ್ಸ್ ಇದ್ದಾರೆ ಅಂತ ಅಂದ್ಬಿಟ್ಟು. ಹೊಸ ಪ್ಲೇಯರ್ಸಾ? ರಾಜೀವ, JK, ಸುನಿಲ್. ಯಾಕಂದ್ರೆ ಪ್ರದೀಪ್ ಅವರು ಇಲ್ಲದ ಕಾರಣ. ಹಾಂ, ಹೊಸ ಪ್ಲೇಯರ್ಸ್ ಏನಕ್ಕಂದ್ರೆ ಅವರು ಇವಾಗ ನೋಡಿ ಹೊಸ ಥರ ಕಾಣಿಸ್ತಾ ಇದ್ದಾರೆ. ಒಂದು 5-6 kg ದಪ್ಪ ಆಗಿಬಿಟ್ಟು ಎಲ್ಲ ಹೊಸದಾಗೇ ಇದೆ ಟೀಮ್ ಒಂಥರ. ಪ್ರದೀಪ್ ಅವರು ಆ್ಯಕ್ಚುಲಿ ಬಿಕಾಸ್ ಅವ್ರು ಆಡ್ತಾ ಇಲ್ಲ ಅಂತಲ್ಲ, ಅವರ ಯು ನೋ ದಟ್ ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ ಇವಾಗ, ಆ್ಯಂಡ್ ಅವ್ರದ್ದು ಸಿಸ್ಟರ್ ಅದು ವೆಡ್ಡಿಂಗ್ ಇದೆ. ಸೊ ಬಿಕಾಸ್ ಆಫ್ ದ್ಯಾಟ್ ಅವರು ಹಿ ಈಸ್ ಎಕ್ಸ್ಕ್ಯೂಸ್ ಹಿಮ್ಸೆಲ್ಫ್, ಆ್ಯಂಡ್ ಟೀಮ್ ಇಸ್ ಇನ್ಕಂಪ್ಲೀಟ್ ವಿತೌಟ್ ಹಿಮ್. ಡೆಫಿನೆಟ್ಲಿ ಪ್ರದೀಪ್ ಇಲ್ಲದೆ ಟೀಮ್ ಇಲ್ಲ. ಬಟ್ ಈ ವರ್ಷ ಹಿ ರಿಕ್ವೆಸ್ಟೆಡ್ ಅಸ್, ಆ್ಯಂಡ್ ಅಫ್ಕೋರ್ಸ್ ಅರ್ಥ ಆಗುತ್ತೆ ನಮಗೆ, ಹಿ ಹ್ಯಾಸ್ ಟು ಬಿ ದೇರ್ ವಿತ್ ದ ಫ್ಯಾಮಿಲಿ. ಸರ್ ಪ್ರಾಕ್ಟೀಸ್ ಅಫ್ಕೋರ್ಸ್ ಸಾಗರ್ ಆಡ್ತಾ ಇದ್ದಾರೆ, ಹೊಸ ಇನ್ಕ್ಲೂಷನ್ ಸಾಗರ್, ಅಲಕ್ ನಂದ, ಆ್ಯಂಡ್ ಅನೂಪ್ ಭಂಡಾರಿ ಅವ್ರದ್ದು ಒಂದು ಆ್ಯಕ್ಚುಲಿ ಇವಾಗ ಸ್ಪೆಷಲ್ ಕ್ಯಾಟಗರಿ ಒಂದು ಮಾಡ್ಕೊಂಡಿದ್ರು, ಅದರಿಂದಲೇ ಅವರು ತಮ್ಮನ್ನೆಲ್ಲ ಆಡ್ತಾ ಇದ್ದಾರೆ ಅದರಿಂದ. ಸೊ ಅನೂಪ್ ಇಸ್ ಪ್ಲೇಯಿಂಗ್. ಸರ್ ಪ್ರಾಕ್ಟೀಸ್ ಎಲ್ಲ ಹೇಗೆ ನಡೀತಿದೆ, ಮತ್ತೆ ನೀವು ಮತ್ತೆ ಕ್ಯಾಪ್ಟನ್ಸಿಗೆ ಬಂದಿರೋದ್ರಿಂದ ಈ ಸರಿ ಟ್ರೋಫಿನ 3ನೇ ಬಾರಿ ಮತ್ತೆ ತಗೊಂಡ್ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಹೇಗೆ ನಡೀತಿದೆ ಸರ್ ಪ್ರಾಕ್ಟೀಸ್ ಎಲ್ಲ? ಕ್ಯಾಪ್ಟನ್ಸಿ ಬಗ್ಗೆ ಏನು ಹೇಳ್ತೀರಿ? ನನ್ನ ಕ್ಯಾಪ್ಟನ್ಸಿ ಬಗ್ಗೆ ಎಲ್ಲ ಪ್ಲೇಯರ್ಸಿಗೆ ಇಂಡಿವಿಜುವಲ್ ಆಗಿ ಕೇಳಿ, ಅವರು ತುಂಬ ಹೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಗುತ್ತೆ, ನಾನು ಆಡಿರಲ್ಲ, ಒಂದು 18ರಿಂದ 20 ವೈಡ್ಗಳು ಹೋಗಿರುತ್ತೆ. ಈಗ ನಾನು ವಾಪಸ್ ಪ್ರಾಕ್ಟೀಸ್ ಮ್ಯಾಚಿಗೆ ಬಂದು ಕ್ಯಾಪ್ಟನ್ ಆಗ್ತಾ ಇರ್ತೀನಿ, 2 ವೈಡ್ ಆಗುತ್ತೆ ಅಷ್ಟೇ. ಇದ್ರ ಮೇಲೆ ಏನು ನಡೆದಿರ್ಬೋದು, ಏನೇನಾಗಿರ್ಬೋದು, ಹೇಗಿರುತ್ತೆ ಅದು ಅವ್ರಿಗೆ ಪರ್ಸನಲ್ ಆಗಿ ಕುತ್ಕೊಂಡು ಕೇಳಿ. ಹಿಂಗೂ ನಮ್ಮ ಸ್ಟಂಪ್ಸ್ ಮೈಕ್ ಇಸ್ ದೇನೋ, ಯುಲ್ ನೋ. ಸರ್ ಪರ್ಟಿಕ್ಯುಲರ್ ಆಗಿ ಇನಾಗ್ರೇಷನ್ಗೆಲ್ಲ ತುಂಬ ಸ್ಪೆಷಲ್ ಆಗಿ ಪ್ಲಾನ್ ಮಾಡಿರ್ತೀರಿ ಸರ್. ಲಾಸ್ಟ್ ಟೈಮ್ ಕೂಡ ಹೇಳಿದ್ರಿ, ಅಂದ್ರೆ ಈ ಮೈದಾನದಲ್ಲಿ ನಮ್ಮ ಕರ್ನಾಟಕ ಮಾತಾಡ್ತಾ ಇರೋದು ಸರ್. ಸಾರಿ, ಮಾಲ್ತೇಶ್ ಶೆಗಿನ್ ಸರ್. ಸರ್ ಅದೇ ಈಗ ಇನಾಗ್ರೇಷನ್ ತುಂಬ ಸ್ಪೆಷಲ್ ಪ್ಲಾನ್ಸ್ ಇರುತ್ತೆ. ನೀವು ಪರ್ಟಿಕ್ಯುಲರ್ ಆಗಿ ಲಾಸ್ಟ್ ಟೈಮ್ ಎಲ್ಲ ಏನಂದ್ರೆ ಕನ್ನಡದ ಬಾವುಟ ಎಲ್ಲ ಇಡೀ ಮೈದಾನ ತುಂಬ. ಸಾರಿ, ನೀವು KCCಗೂ CCLಗೂ ಅಲ್ಲ ಸರ್, ಅಂದ್ರೆ ಈ ತರದ್ ಪ್ಲಾನ್ಸ್ ಮಾಡ್ತಾ ಇರ್ತೀರಿ. KCC ಎಸ್ ಸರ್, ಈ ಸರಿ ಪರ್ಟಿಕ್ಯುಲರ್ ಆಗಿ CCL ಏನು ಅಂತ ಇಲ್ಲಿ ಬೆಂಗಳೂರಲ್ಲಿ ಆಗ್ತಾ ಇರೋದ್ರಿಂದ ಅಂದು. The first game between Karnataka and Telugu itself is a big game. People come here to see the game and not, that's all sir. So there is no. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಆ್ಯಕ್ಚುಲಿ ಏನಂದರೆ ನೀವೆಲ್ಲ ಪ್ರಶ್ನೆ ಕೇಳೋ ತನಕ ಅವ್ರಿಗೆ ಅದು ಐಡಿಯಾ ಬಂದಿರಲಿಲ್ಲ. ಈಗ ನೀವು ಕೇಳಿದ್ಮೇಲೆ ನೀವು ಮಾಡಲೇಬೇಕಾಗತ್ತೆ. ಅವರ್ ಮೀಡಿಯಾ ವೆರಿ ಫ್ರೆಂಡ್ಲಿ ಪೀಪಲ್, ಬಟ್ ಇಫ್ ಯು ಡೋಂಟ್ ಡೂ ವಾಟ್ ದೇ ಆಸ್ಕ್, ಎಸ್ಪೆಷಲಿ ದಟ್ ಪರ್ಸನ್ ಸಿಟ್ಟಿಂಗ್ ದೇರ್ ಇನ್ ದ ಬ್ರೌನ್ ಶರ್ಟ್, ವೆರಿ ಡೇಂಜರಸ್ ಫೆಲೋ. Very careful with him. Don't go by his size, go by his tongue. ನಿಮಗೇನು ಓಪನಿಂಗ್ ಬೇಕಲ್ವಾ? ಬೇಕು ಸರ್. ನಿಮ್ಮ ಟೀಮು ಅದು ಆಡುತ್ತೆ ಅಂದ್ರೆ ನಮ್ಗೆ ಸ್ಪೆಷಲ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಸರ್. 100% ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಸರ್. Yes sir, we'll take your suggestion and we'll try doing something. ಸರ್ ನಾನು ಅಂತಲ್ಲ ಸರ್, ನಿಮ್ಮ ಅಭಿಮಾನಿಗಳಿಗಾದ್ರೂ ಬೇಕಲ್ವಾ ಸರ್? Okay sir, sure. We'll try doing something. Yeah, what do you want? ಸರ್ ಅದು ನಾವಲ್ಲ ಸರ್, ನಿಮ್ಮ ಪ್ಲಾನ್ಸ್ ಏನಿದೆ ಅಂತ ಹೇಳ್ತಿದೀವಿ. ನೀವು ನಮ್ಮಿಂದ ಪ್ಲಾನ್ಸ್ ಬೇಕಾದ್ರೆ ನಾವು ಸ್ವಲ್ಪ ಟೈಮ್ ತಗೊಂಡು ಬೇಕಾದ್ರೆ ಪ್ಲಾನ್ ಕೊಡ್ತೀವಿ ಸರ್. Okay sir. ಡೆಫಿನೆಟ್ಲಿ ಸರ್, ಯಾಕಂದ್ರೆ ಸುದೀಪ್ ಸರ್ಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ, ಇನ್ನು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ surprise element will be there sir. ಡನ್ ಸರ್, ದಟ್ಸ್ ಇಟ್ ಸರ್. Yeah. ಸರ್ ಲಾಸ್ಟ್ ಸರಿ ಸೀಸನ್ 10ನಲ್ಲಿ, ಹಾಂ ಸರ್ 10ನಲ್ಲಿ 10 ಓವರ್ಸ್ದು ಮತ್ತೆ ಆ ಥರ ಒಂದು ಪ್ಲಾನ್ ಮಾಡ್ಕೊಂಡಿದ್ರಿ. ಸೊ ಈ ಸರಿ ಬೇರೆ ಏನಾದ್ರು ಯುನಿಕ್ ಆಗಿ ನಡೆಯುತ್ತಾ ಅಥವಾ ಅದೇ ಕಂಟಿನ್ಯೂ ಆಗುತ್ತೆ ಸರ್? ಐ ಥಿಂಕ್ ನೀವು ಕೇಳಿರೋ ಪ್ರಶ್ನೆಗೆ ದ ಫಾರ್ಮ್ಯಾಟ್ ಆಫ್ 20 overs divided into 2, ಐ ಥಿಂಕ್ ಇಟ್ಸ್ ಅ ರೇರ್ ಫಾರ್ಮ್ಯಾಟ್ ವಿಚ್ CCL has come out, ಆ್ಯಂಡ್ ಐ ಥಿಂಕ್ ತುಂಬ ಹೆಲ್ಪ್ ಆಗ್ತಾ ಇದೆ. ಅದು ಸ್ಟ್ರಾಟಜೈಸಿಂಗ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇದೆ. ನನಗೆ ಪರ್ಸ್ನಲ್ ಆಗಿ ಫಾರ್ಮ್ಯಾಟ್ ತುಂಬ ಇಷ್ಟ ಆಗಿದೆ. ಏನಕ್ಕಂದರೆ ಈಕ್ವಿಟಿ ಇದೆ ಟೀಮಲ್ಲಿ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಸೊ 10 overs ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ, ಓಕೆ ರೆಸ್ಟ್ ಸಿಗುತ್ತೆ ಅಂತನಾ? ನೋ. ಇಲ್ಲಿ ನಾರ್ಮಲ್ ಆಗಿ ಒಂದು ಟೀಮ್ ಮಾಡ್ತೀವಿ. ಓಕೆ, ನೀವು ಇಲ್ಲಿ ಬಂದಿದ್ದೀರಾ ಅನ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಡಿಯನ್ ಟೀಮ್ ಆಡೋಕ್ಕೆ ನೋಡೋಕೆ ಬಂದಿದ್ದೀರಾ, ನಿಮ್ದೊಂದು ಯಾವುದೋ ಫೇವ್ರೆಟ್ ಪ್ಲೇಯರ್ಸ್ ಇರ್ತಾರೆ, ಅದರಲ್ಲಿ ಒಂದು ಅವಕಾಶ ಸಿಗುತ್ತೆ. ಅವ್ರು ಔಟ್ ಆಗಿಬಿಟ್ರೆ ಮತ್ತು ನೆಕ್ಸ್ಟ್ ಮ್ಯಾಚ್ವರೆಗೂ ಕಾಯಬೇಕು ತಾವು. ಕರೆಕ್ಟ್. ಇಲ್ಲಿ 2 ಆಪರ್ಚುನಿಟಿ ಸಿಗುತ್ತೆ.
ನಿಮ್ಮ ಫೇವ್ರೆಟ್ ಆ್ಯಕ್ಟರು ಹೀರೋ ಯಾರನ್ನಾರ ನೋಡೋದಕ್ಕೆ? ಏನು ಗುರು? ಓಕೆ, ಇದರಲ್ಲಿ ಇನ್ನೊಂದು ಈಕ್ವಿಟಿ ಅಂತ ಏನಕ್ಕೆ ಹೇಳಿದೆ ಅಂದರೆ, 11 ಜನದಲ್ಲಿ ಒಂದು 4ರಿಂದ 5 ಬ್ಯಾಟ್ಸ್ಮನ್ ಇಂಪಾರ್ಟೆಂಟು, ಒಂದು 3ರಿಂದ 4 ಬೌಲರ್ಸ್ ಇಂಪಾರ್ಟೆಂಟ್ ಆಗ್ತಾ ಇತ್ತು 20 ಓವರ್ಸ್ ಫಾರ್ಮ್ಯಾಟಲ್ಲಿ. ಇದರಲ್ಲಿ ಹೇಗಿದೆ ಅಂದರೆ ಪ್ರತಿಯೊಬ್ಬರೂ ಇಂಪಾರ್ಟೆಂಟ್ ಆಗ್ತಾರೆ. ಹೇಗೆಂದರೆ ಫಸ್ಟ್ ಇನ್ನಿಂಗಲ್ಲಿ ಈಗ ಐ ಡೋಂಟ್ ನೋ ವೆದರ್ ಯು ಆರ್ ಶ್ಯೂರ್, ಐ ಜಸ್ಟ್ ಎಕ್ಸ್ಪ್ಲೇನ್ ದ ಫಾರ್ಮ್ಯಾಟ್ ರೈಟ್. ಒಂದು ಟೀಮಲ್ಲಿ 11 ಪ್ಲೇಯರ್ಸಲ್ಲಿ 7 ಜನ ಎ ಕ್ಯಾಟಗರಿ ಆಗಿರಬೇಕು, 4 ಜನ ಮಾತ್ರ ಬಿ ಕ್ಯಾಟಗರಿ ಆಡಕ್ಕೆ ಸಾಧ್ಯ. ಫಸ್ಟ್ ಇನ್ನಿಂಗಲ್ಲಿ ನಂಬರ್ 1, 2, 3 ಮೂರೂ ಎ ಕ್ಯಾಟಗರಿ ಆಗಿರಬೇಕು. ಅದಾದ್ಮೇಲೆ ಬಿ ಕ್ಯಾಟಗರಿ ಬರಕ್ಕೆ ಸಾಧ್ಯ. ಬಟ್ ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್ 2 ಬಿ ಕ್ಯಾಟಗರೀಸ್ ಕೆನಾಟ್ ಬೌಲ್ ಆರ್ ಬ್ಯಾಟ್ ಟುಗೆದರ್. ದೇರ್ ಹ್ಯಾಸ್ ಟು ಬಿ 1 ಎ ಕ್ಯಾಟಗರಿ ಟುಗೆದರ್. ಓಕೆ, ಇನ್ನೊಂದು ಬ್ಯೂಟಿಫುಲ್ ಏನಂತಂದ್ರೆ, ಫಸ್ಟ್ ಇನ್ನಿಂಗಲ್ಲಿ ಯಾರು 3 ಜನ ಓಪನಿಂಗ್ ಬರ್ತಾರೋ ಸೆಕೆಂಡ್ ಇನ್ನಿಂಗಲ್ಲಿ ಬರೋಂಗಿಲ್ಲ ಅವರು. ಸೆಕೆಂಡ್ ಇನ್ನಿಂಗ್ ಬೇರೆಯವ್ರು ಬರಬೇಕು. ಸೇಮ್ ಥಿಂಗ್ ವಿತ್ ದ ಬೌಲಿಂಗ್ ಆಲ್ಸೋ. ಯಾರು ಫಸ್ಟ್ 3 ಓವರ್ಸಲ್ಲಿ ಬೌಲಿಂಗ್ ಹಾಕ್ತಾರೋ ಫಸ್ಟ್ 3 ಓವರ್ಸ್ ಅದ ಸೆಕೆಂಡ್ ಇನ್ನಿಂಗಲ್ಲಿ ಬೌಲಿಂಗ್ ಮಾಡೋ ಹಾಗಿಲ್ಲ. ಸಪೋಸ್ ನಾನು ಹೇಳ್ತಾ ಇರೋದು 3 ಬೌಲರ್ಸ್ನ ನೀವು ಯೂಸ್ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಇನ್ನಿಂಗಲ್ಲಿ, ಓಕೆ, ಸೊ ಅವಾಗ ಆ 3 ಓವರಲ್ಲಿ 3 ಜನ ಬೌಲರ್ಸ್ ಲೆಕ್ಕ ಬರುತ್ತೆ, ಕರೆಕ್ಟ್? ಸೊ ದೋಸ್ 3 ಬೌಲರ್ಸ್ ಕೆನಾಟ್ ಬೌಲ್ ಇನ್ ದ ಫಸ್ಟ್ 3 ಓವರ್ಸ್ ಆಫ್ ದಿ ಸೆಕೆಂಡ್ ಇನ್ನಿಂಗ್. ಸೊ ದರ್ ಇಸ್ ಅ ಹ್ಯೂಜ್ ಕಾಂಪಿಟೇಷನ್ ಹಿಯರ್ ಆ್ಯಂಡ್ ಅ ಸ್ಟ್ರಾಟಜಿ. ನೀವು ಹೇಗೆ ಬಳಸ್ಕೋತೀರಾ ಒಬ್ಬ ಪ್ಲೇಯರ್? ಫಾರ್ ಎಕ್ಸಾಂಪಲ್ ನಾವು ಈಗ ರಾಜೀವ್ ಅನ್ಕೊಳ್ಳೋಣ, ಓಕೆ, ಐ ಆಮ್ ಜಸ್ಟ್ ಟೇಕಿಂಗ್ ಹಿಸ್ ನೇಮ್. ಒಬ್ಬ ಟಫ್ ಹಿಟ್ಟರ್ ಅಂದ ತಕ್ಷಣ ಸೆಕೆಂಡ್ ಇನ್ನಿಂಗ್ ಅವ್ರು ಓಪನ್ ಹೋಗಂಗಿಲ್ಲ. ಹಿ ಹ್ಯಾಸ್ ಟು ಕಮ್ ಸೆಕೆಂಡ್ ಇನ್ನಿಂಗಲ್ಲಿ ಬೇರೆ ಆರ್ಡರಲ್ಲೇ ಬರಬೇಕು. ಸೊ ಅದು ಟ್ಯಾಕಿ ಇರುತ್ತೆ, ಸ್ಟ್ರಾಟಜೈಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇವಾಗ ಇಮ್ಯಾಜಿನ್ ಮಾಡ್ಕೊಡಿ, ಬೌಲರ್ಸ್, ಇಫ್ ಯು ರನ್ ಔಟ್ ಆಫ್ ಬೌಲರ್ಸ್ ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಸೈಲೆಂಟ್ ಆಗಿರೋ ಕೇಳಲಿ. ಹಲೋ ಮಾಲಿಕಾ, ಸೈಲೆನ್ಸ್ ಪ್ಲೀಸ್. ಈಗ ಸಪೋಸ್ ನಾನು ಹೇಳೋದು ಯಾವುದೋ ಒಂದು ಪೀಕ್ ಬಂತು ಬೌಲಿಂಗಲ್ಲಿ, ತುಂಬ ಟಫ್ ಸಿಚುವೇಶನ್ ಬಂದಾಗ ನಂದು 2 ಪ್ರೈಮ್ ಬೌಲರ್ಸ್ ಬಿ ಕ್ಯಾಟಗರಿ ಇದ್ದಾರೆ ಅನ್ಕೊಳ್ಳಿ, ಇಬ್ಬರು ಕೈಲಿ ಮಾಡ್ಸೋಕ್ಕಾಗಲ್ಲ ನಾನು. ಯಾರೋ ಒಬ್ಬ ಮಾಡಬೇಕು, ಇನ್ನೊಬ್ಬ ಎ ಕ್ಯಾಟಗರಿ ಮಾಡಲೇಬೇಕಾಗತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ಆಸ್ ಅ ಕ್ಯಾಪ್ಟನ್ ವಿ ನೀಡ್ ಟು ಹೋಲ್ಡ್ ಇನ್ ಮೈಂಡ್. ಆ್ಯಂಡ್ ದಿಸ್ ಒಂದು ಬೇರೆನೇ ಸ್ಟ್ರಾಟಜಿ ಬರುತ್ತೆ ಗೇಮ್ಸಲ್ಲಿ. ಆ್ಯಂಡ್ ಇದರಿಂದ ಏನಾಗ್ತಾ ಇದೆ ಅಂದರೆ ಪ್ರತಿಯೊಬ್ಬರೂ ನಮ್ಮ ಟೀಮಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ. ಈಗ ಇವ್ರ ಕೈಲಿ ಅವ್ರ ಕೈಲಿ ಇವ್ರು 3 ಜನ ಬೌಲರ್ ಸಾಕು, ಈ 3 ಜನ ಬ್ಯಾಟ್ಸ್ಮನ್ ಸಾಕು, ಆ ಥರ ಬರೋದಿಲ್ಲ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಎವ್ರಿಬಡಿ ನೀಡ್ಸ್ ಟು ಪ್ರಾಕ್ಟೀಸ್. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಿದೆ, ಫಸ್ಟ್ 3 ಯಾರು ಈ ಸತಿ ಬ್ಯಾಟಿಂಗ್ ಮಾಡಿರ್ತಾರೋ ಆ 3 ಅಲ್ಲಿ ಬರೋಂಗಿಲ್ಲ ಸೆಕೆಂಡ್ ಇನ್ನಿಂಗ್ ಅಂದರೆ ಆ 3 ಜನ ಯಾರು ಬೇಕಾರಾಗಿರ್ಬೋದಲ್ಲ. ಅಗೇನ್ ದೇ ಹ್ಯಾವ್ ಟು ಪ್ರಾಕ್ಟೀಸ್, ನೋ, ದೇ ಹ್ಯಾವ್ ಟು ಪ್ರಾಕ್ಟೀಸ್ ಈಕ್ವಲಿ ಆ್ಯಂಡ್ ವಿ ಹ್ಯಾವ್ ಟು ಗಿವ್ ದೆಮ್ ದ ಸೇಮ್ ಇಂಪಾರ್ಟೆನ್ಸ್. ದೇ ಹ್ಯಾವ್ ಟು ಹ್ಯಾವ್ ದ ಸೇಮ್ ಫಿಟ್ನೆಸ್. ಸೊ ಐ ಥಿಂಕ್ ದಿಸ್ ಫಾರ್ಮ್ಯಾಟ್ ಇಸ್ ಸಮಥಿಂಗ್ ವಿಚ್ ಇಸ್ ಗಿವಿಂಗ್ ಅನ್ ಈಕ್ವಿಟಿ ಟು ಆಲ್ ದ ಪ್ಲೇಯರ್ಸ್. ಸೊ ಯಾರು ನಾನು ಸುಮ್ಮನೆ ಇದ್ದೀನಿ ಟೀಮಲ್ಲಿ ಅಂತ ಅನ್ಸೋಕ್ಕೆ ಸಾಧ್ಯ ಅಲ್ಲ. ಎವ್ರಿಬಡಿ ಐ ಬಿಕಮ್ ವೆರಿ ಇಂಪಾರ್ಟೆಂಟ್. ಸೊ ಐ ಥಿಂಕ್ ಐ ರಿಯಲಿ ಲವ್ ದಿಸ್. ಆ್ಯಂಡ್ ಅಗೇನ್ ವಾಟ್ ಮೋರ್, ನೀವು ಇಲ್ಲಿ ಬಂದರೆ ಯು ಆರ್ ಗೆಟಿಂಗ್ ಟು ಸಿ your favorite actor once again in the second inning. Suppose he just fails, you are getting an opportunity again. So I think that's a very beautiful thing, no? ಸರ್, Sir. ಸುದೀಪ್ ಸರ್, ಸರ್ ಇವತ್ತಿಂದ ಅಂದರೆ ಮಾಧ್ಯಮದವರು ಸಹ ಸುನೀಲ್ ಕುಮಾರ್ ಮತ್ತು ಹರೀಶ್ ಅರ್ಸ್ ಅವರ ಒಂದು ಕಾಂಬಿನೇಷನಲ್ಲಿ ಮೀಡಿಯಾ ಪ್ರೀಮಿಯರ್ ಲೀಗ್ ಆಡ್ತಾ ಇದ್ದೀವಿ ಸರ್. ನಮಗೂ ಮತ್ತು ಕ್ರಿಕೆಟ್ಗೂ ತುಂಬ ಪ್ರೀತಿ ಜಾಸ್ತಿ ಇರೋದ್ರಿಂದ ಒಂದು ನನ್ನ ಪರ್ಸ್ನಲ್ ಪ್ರಶ್ನೆ ಇದು, ಬಿಗ್ ಬಾಸ್ 11ಕ್ಕೆ ನಿಮ್ಮದು ಮುಗೀತು ಅಂದಾಗ ದೊಡ್ಡ ಮಟ್ಟದ ಒಂದು ಎಮೋಷ್ನಲ್ ಕನೆಕ್ಷನ್ ಎಲ್ರಿಗೂ ಆಗಿದೆ, ಅದು ಹಾಗೆ ಇರಲಿ ಅದೊಂದು ಕಡೆ. ಇದು ಕೂಡ CCL 11. ಇದರ ನಂತರವೂ ಯಾವುದೇ ಕಾರಣಕ್ಕೂ ಸುದೀಪ್ ಅವರು ಈ CCLನಿಂದ ಅಂದರೆ ತುಂಬ ದೂರ ಉಳಿಯುವಂಥದ್ದು ಆ ಥರದ್ದು ಬೇಡ ಅಂತ ನಮ್ಮದೊಂದು ಪರ್ಸ್ನಲ್ ಅನಿಸಿಕೆ ಸರ್. ಪ್ಲೀಸ್ CCL ಯಾವುದೇ ಕಾರಣಕ್ಕೂ ನಿಮ್ಮನ್ನು ಹೊರತುಪಡಿಸಿ ತಲೆಯಲ್ಲಿರೋದು ನೀವು ಯಾಕೆ ಆಗ್ತಾ ಇದ್ದೀರಾ? ಹಾಂ, ಇಲ್ಲ ಸರ್, ಅಂದರೆ ತುಂಬ ಪ್ರೀತಿಯಿಂದ ಕೇಳಿದೆ ಪ್ರಶ್ನೆ, ಪ್ಲೀಸ್ ಡೋಂಟ್ ಮೈಂಡ್ ಸರ್. ನಾನು ಅವಲ್ಲೇ ನಿಂತ್ಕೊಂಡು ಹೇಳಿದೆ 11 ವರ್ಷ ನಾನೊಬ್ಬ ವಿಕೆಟ್ ಕೀಪರ್ನ ಹುಡುಕ್ತಾ ಇದ್ದೀನಿ ಇಲ್ಲಿ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನೀವೆಲ್ಲರೂ ಕರೆದು ನೋಡಿದ್ರೆ ಒಂದು ರೇಂಜಿಗೆ ನೋಡೋಕೆ ಹೋದರೆ ಎಲ್ಲರಿಗಿನ್ನ ಇನ್ನೂ ಫಿಟ್ನೆಸ್ ಮೇಂಟೈನ್ ಮಾಡಿರೋದು ನಾನೇನೆ. ರಿಟೈರ್ ಆಗಂಗೆ ಅವ್ರು ಕಾಣ್ತಾ ಇದ್ದಾರೆ, ನಾನಲ್ಲ. ಬೇರೆ ಸರ್, ಆ ಕ್ವಶನ್ಗೆ ಆ್ಯಡ್ ಮಾಡೋಣ ಅಂತ ಸರ್, ಇದು ಸುದೀಪ್ ಸರ್ ಅಂದ್ರೆ ಕರ್ನಾಟಕ ಬುಲ್ಡೋಸರ್ಸ್ ಇನ್ಕಂಪ್ಲೀಟ್ ಆಗುತ್ತೆ. ಈ ಜರ್ನಿ ನಿಮಗೆ ಸುಸ್ತನ್ಸಿದೆಯಾ ಸರ್ ಯಾವತ್ತಾದ್ರೂ? ಎಲ್ಲರನ್ನು ಒಟ್ಟುಗೂಡಿಸ್ಬೇಕಂದ್ರೆ ತುಂಬಾ ಚಾಲೆಂಜಿಂಗ್. ಈ ಜರ್ನಿ ಸುಸ್ತನ್ಸಿದೆಯಾ ಯಾವತ್ತಾದ್ರೂ? ನೋ, ನಾಟ್ ಎಟ್ ಆಲ್. ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಕ್ರಿಕೆಟ್ ಇಸ್ ಸಮಥಿಂಗ್ ವಿಚ್ ಎವ್ರಿಬಡಿ ಎಂಜಾಯ್. ಸೊ ಇಲ್ಲೆಲ್ಲ ಬರೋ ಪ್ಲೇಯರ್ಸಿಗೆ ನಾನು ಬಲವಂತ ಅಂತ ಏನಿಲ್ಲ, ಇವರೆಲ್ಲ ಭಾಳ ಪ್ರೀತಿಯಿಂದ ಬರ್ತಾರೆ. ಆ್ಯಂಡ್ ದೇ ಲವ್ ಟು ಪ್ಲೇ, ದಟ್ ಇಸ್ ವೈ ದಿಸ್ ಅ ಟೀಮ್. ಇಟ್ಸ್ ನಾಟ್ ಬಿಕಾಸ್ ಆಫ್ ಯಾರ್ದು ಬಲವಂತದಿಂದ. ಯಾವ್ದಾರು ಒಂದು ಟೀಮ್ ಏನು ದುಡ್ಡಿಲ್ಲದೆ 10 ವರ್ಷ ಆಡ್ಕೊಂಡ್ಬರ್ತಾರೆ, ಇಲ್ಲ ಅಂದರೆ ಏನು ಇಲ್ಲದೆ ಆಡ್ಕೊಂಬಂದು ಯಾರು ಅಂದ್ಮೇಲೆ ಇದಕ್ಕೆ ಬಲವಂತ ಏನು ಬಂತು?
ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವ್ರನ್ನೆಲ್ಲರಿಗೂ ನಾನು ಕರ್ಕೊಂಡೋಗ್ಬಿಟ್ಟು ದೊಡ್ಡ ದೊಡ್ಡ ಅವಾರ್ಡ್ಗಳು ಕೊಡಬೇಕು ಎಲ್ಲರಿಗೂ. ಏನಕ್ಕಂತಂದರೆ ದುಡ್ಡು ಇಸ್ಕೊಂಡೇನೆ ನನ್ನ ಹತ್ರನೂ ಮುಗಿಸ್ಕೊಂಡು ಇನ್ನೂ ಇದಾರಲ್ಲ ಎಲ್ಲ ಅದೇ ತುಂಬ ಪ್ರೀತಿಯಿಂದ ಮಾತಾಡ್ತಾ ಇರ್ತೀನಿ ನಾನು. ಸೊ ಅದಕ್ಕೆ ಅವ್ರದ್ದೆಲ್ಲ ಏನಿಲ್ಲ. ಐ ಥಿಂಕ್ ದೇ ಆರ್ ಆಲ್ ವೆರಿ ಪ್ಯಾಷನೆಟ್ ಕ್ರಿಕೆಟರ್ಸ್. ತಮಾಷೆನಮ್ಮ 5 ಗಂಟೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲರೂ ಬರ್ತಾರೆ ಇದು ಪ್ರಾಕ್ಟೀಸಸ್ಗೆ. ಎಲ್ಲಿಂದ ನಾವು ಆ್ಯಕ್ಚುಲಿ ಸೌತ್ ಬ್ಯಾಂಗ್ಳೂರಿಂದ ವಿ ಹ್ಯಾವ್ ಕಮ್ ಆಲ್ ದಿ ವೇ ಆಲ್ಮೋಸ್ಟ್ ನಿಯರ್ ಹಾಫ್ ವೇ ಹೆಬ್ಬಾಲ್ ದಾಟಿ ಇನ್ನು ಹೆಣ್ಣೂರ ಹತ್ರ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ 3 ವಾರದಿಂದ. ಇಟ್ ಈಸ್ ನಾಟ್ ಎ ಜೋಕ್. ಅಲ್ಲಿ ಬೆಳಗ್ಗೆ 1 ಅವರ್ ಬೇಕು ಪ್ರಾಕ್ಟೀಸ್ ಮುಗಿಯೋಷ್ಟೊಳಗೆ 2 hours ಮೇಲೆ ಬೇಕು ನಮ್ಗೆ ವಾಪಸ್ ಮನೆಗೆ ಹೋಗೋದಕ್ಕೆ. ಇದು ನಿಮಗೆ ಗೇಮ್ ಮೇಲೆ ಪ್ರೀತಿ ಇಲ್ಲ ಅಂದರೆ ಇದೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಬಡಿ ಕ್ಯಾನ್ ಡೂ ಇಟ್ ಮೆಕ್ಯಾನಿಕಲಿ. ಇಟ್ ಈಸ್ ದ ಲವ್ ಫಾರ್ ದ ಗೇಮ್. ಸರ್, CCL ಅಂತ ಹೇಳಿದ್ರೆ ಕನ್ನಡ ಅಭಿಮಾನಿಗಳೆಲ್ಲರೂ ಕೂಡ ಹೇಳ್ತಾರೆ ಕರ್ನಾಟಕ ಬುಲ್ಡೋಸರ್ಸ್ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಇಯರ್ ಇನ್ನೇನು ಕಪ್ ಗೆಲ್ತು ಅನ್ನೋ ಟೈಮಲ್ಲಿ ಬೆಂಗಾಲ್ ಟೈಗರ್ಸ್ ವಿರುದ್ಧ ಗೆಲ್ಲೋದು ಅಸಾಧ್ಯ ಆಯಿತು. ಸೊ ಈ ಇಯರ್ ಆಸ್ ಅ ಕ್ಯಾಪ್ಟನ್ ಆಗಿ ನೀವು ಕ್ರಿಕೆಟ್ ಲವರ್ಸ್ಗೆ ಏನು ಭರವಸೆಯ ಮಾತುಗಳನ್ನ ಹೇಳ್ತೀರಾ ಕಪ್ ನಮ್ದೇ ಅಂತ ಹೇಳೋರಿಗೆ? ನಾನು ಯಾವತ್ತು ಕಪ್ಪಿಗೋಸ್ಕರ ಆಡಿಲ್ಲ. ಕ್ರಿಕೆಟ್ ಇಷ್ಟಪಡ್ತೀನಿ ಅಂತ ಆಡ್ತೀನಿ ನಾನು. ಗೆದ್ರೆ ಗೆಲ್ತೀವಿ, ಗೆಲ್ಲೋದಕ್ಕೆ ಆಡೋದು. ಯಾವ ಟೀಮು ಅವ್ರ ಊರಿಂದ ಸೋಲ್ಬೇಕು ಅಂತ ಆಡಲ್ಲ. ಯಾರು ಹೊರಡೋದೇ ಇಲ್ಲ, ಫ್ಲೈಟ್ ಹತ್ತೋದೇ ಇಲ್ಲ. ಅಂಥದ್ರಲ್ಲಿ ನಾನು ನನ್ನ ಟೀಮ್ ಎಲ್ಲದಕ್ಕಿಂತ ಬೆಟರ್ ಅಂತ ಹೆಂಗೆ ಹೇಳಲಿ ನಾನು? ದೇ ಆರ್ ಆಲ್ ಗ್ರೇಟ್ ಟೀಮ್ಸ್ ಆ್ಯಂಡ್ ವಿಚ್ ಎವರ್ ಟೀಮ್ ವಿನ್ಸ್ ಆಬ್ವಿಯಸ್ಲಿ ದೇ ಹವ್ ಡನ್ ಬೆಟರ್ ದೆನ್ ದ ಅದರ್ ಟೀಮ್, ರೈಟ್? ಲಾಸ್ಟ್ ಟೈಮ್ ಬೆಂಗಾಲ್ ಒನ್ ಬಿಕಾಸ್ ದೇ ಪ್ಲೇಡ್ ಬೆಟರ್ ದೆನ್ ಅಸ್. 2 ಮ್ಯಾಚ್ ನಾವು ಅವ್ರನ್ನ ಸೋಲ್ಸಿದ್ದೀವಿ ಅದಕ್ಕಿಂತ ಮುಂಚೆ. ಫೈನಲ್ಸ್ ಅಂತ ಬಂದಾಗ ಫ್ಯೂ ಥಿಂಗ್ಸ್ ಡಿಂಟ್ ವರ್ಕ್ಔಟ್ ಫಾರ್ ಅಸ್. ಇಟ್ ವಾಸ್ ಅ ಬ್ಯಾಡ್ ಡೇ ಫಾರ್ ಅಸ್. ಬಟ್ ಮೈ ಟೀಮ್ ಪರ್ಫಾರ್ಮ್ಡ್ ಎಕ್ಸ್ಟ್ರೀಮ್ಲಿ ವೆಲ್. ಐ ಥಿಂಕ್ ಒಂದು 12 ರನ್ನಲ್ಲಿ ಹತ್ರ ರಾಜೀವ್ ಆ್ಯಕ್ಚುಲಿ ತುಂಬ ತೊಗೊಂಡು ಹೋಗ್ಬಿಟ್ಟಿದ್ರು, ಮ್ಯಾಚ್ನ ಹತ್ರ ತೊಗೊಂಡು ಹೋಗಿದ್ರು. ಬಟ್ ಐ ಥಿಂಕ್ ಅಗೇನ್ ದಟ್ ವಿ ಹ್ಯಾವ್ ಟು ಡೆಫಿನೆಟ್ಲಿ ಗಿವ್ ಕ್ರೆಡಿಟ್ ಟು ದಟ್ ಪರ್ಸನ್ ಹೂ ಟುಕ್ ಹಿಸ್ ಕ್ಯಾಚ್. ವಂಡರ್ಫುಲ್ ಕ್ಯಾಚ್. ಅಗೇನ್ ಮ್ಯಾಚ್ ಟರ್ನ್ಡ್. It was not a great day for us, but I think Bengal played extremely well and I'm very proud of the team for the way they have performed. Yellow idavaru match ಗೆಲ್ತಾ ಇರಲಿಲ್ಲ. ಫಸ್ಟ್ ಟೈಮ್ ದೇ ಎಂಟರ್ಡ್ ಸೆಮಿಫೈನಲ್ಸ್, ರೈಟ್? ಫಸ್ಟ್ ಟೈಮ್ ಸೆಮಿಫೈನಲ್ಸ್ ಎಂಟರ್ ಆಗಿರೋದವ್ರು. ಅಂದರೆ ನಾನು ಅವ್ರು ಅಳೋದು ನೋಡಿದ್ದೀನಿ ಕಪ್ ಗೆದ್ದಾಗ. ಅವ್ರು ಅಳೋದು ಎಲ್ಲಿ ಬಂತು ಅಂದರೆ ನಾವು ಕಪ್ ಗೆದ್ದಾಗ ನಾವು ಹತ್ತಿದ್ದು ನೆನಪಾಯ್ತು ನನಗೆ. ಬಿಕಾಸ್ ವಿ ಆರ್ ಆಲ್ಸೋ ಸೋ ಹ್ಯೂಮಿಲಿಯೇಟೆಡ್ ದಟ್ ಆಡಿದ್ದೇ ತಪ್ಪು ಅನ್ನೋ ಥರ ಭಾವನೆ ತರ್ತಾ ಇದ್ರು. ಯಾಕೆ ಆಡ್ತಾ ಇದ್ದೀರಾ ನೀವು ಅಂತ. I saw that in Bengal and I think they've done a great job. My team is good, every team is good. But I think on that particular day, ನಾನು ಕಪ್ ನಮ್ದೆ ಅಂತೆಲ್ಲ ನಾನು ಹೇಳ್ಕೊಂಡು ಓಡಾಡಲ್ಲ. ಬಂದರೆ ಗತ್ತಲೆ ತರ್ತೀವಿ, ಸೋತಾಗ್ಲೂ ಗತ್ತಲೆ ಆಡಿದ್ದೀವಿ. ನಾವು ಇವತ್ತವರೆಗೂ ಒಂದು ಕರ್ನಾಟಕ ಬುಲ್ಡೋಸರ್ಸ್ ಬಗ್ಗೆ ಏನು ಹೇಳ್ಬೋದು ಅಂದರೆ ಕಪ್ ಗೆಲ್ತೀವೋ ಬಿಡ್ತೀವೋ, ಕಳಪೆ ಪ್ರದರ್ಶನ ನಾವು ಕೊಟ್ಟಿಲ್ಲ. ಅದು ನಮ್ಮ ಟೀಮಲ್ಲಿ ನಾನು ಭರವಸೆ ಕೊಡ್ತೀನಿ. ಏನು ನಮ್ಮ ಟೀಮ್ ಕಳಪೆ ಪ್ರದರ್ಶನ ಕೊಡಲ್ಲ. ಮಿಕ್ಕಿದೆಲ್ಲ ಓಕೆ. ಆ ಕಪ್ ಇಲ್ಲ, ಇನ್ನೊಂದು ಕಪ್ ಇದೆ ಬಿಡಿ. ಸುದೀಪ್ ಸರ್, ಡೇ ಒನ್ನಿಂದ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ನ ಸಪೋರ್ಟ್ ಮಾಡ್ಕೊಂಡು ಬಂದಿರೋಂಥ ಲಾಯಲ್ ಫ್ಯಾನ್ಸ್ಗೆ ಏನಾದರೂ ಸ್ಪೆಷಲ್ ಆಫರ್ ಇರಬಹುದು, ಡಿಸ್ಕೌಂಟ್ಸ್ ಇರಬಹುದು, ಜೊತೆಗೆ ನಿಮ್ಮ ಟೀಮ್ನ ಎಕ್ಸ್ಕ್ಲೂಸಿವ್ ಆಗಿ ಮೀಟ್ ಮಾಡುವಂಥ ಅವಕಾಶ ಏನಾದರೂ ಸಿಗುತ್ತಾ? 10 ವರ್ಷದಿಂದ ನಾವೇ ಡಿಸ್ಕೌಂಟ್ ಅಲ್ಲಿ ಆಡ್ತಾ ಇದ್ವಿ. ಇದು ಯಾವ ಡಿಸ್ಕೌಂಟ್ ನಾವು? ಈಗ ಇವ್ರ ಹತ್ರ ಏನಾರು ತಿರುಗ್ಬಿಟ್ಟು ಏನಾರು ಡಿಸ್ಕೌಂಟ್ ಕೊಡಿ ಅಂದರೆ ಬರ್ತಾ ಇರೋದು ಬರಲ್ಲ. ಆಮೇಲೆ ಒಳ್ಳೆ ಆಟ ಆಡ್ಬೋದಮ್ಮ. ಟಿಕೆಟ್ ತುಂಬ ಚೀಪಾಗಿ ಇಟ್ಟಿದಾರಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಬನ್ನಿ, ದಯವಿಟ್ಟು ಟಿಕೆಟ್ ತೊಗೊಂಡು ಬನ್ನಿ. ನಮ್ಮ ಪ್ಲೇಯರ್ಸ್ಗೂ ಸ್ವಲ್ಪ ದುಡ್ಡು ಬರಲಿ. ಮೀಡಿಯಾಗೆಲ್ಲ ಐ ಥಿಂಕ್ ನಿಮಗಿದೆ ಒಳ್ಳೆ ಸೀಟು, ಊಟ. ವಿಷ್ಣು ಸರ್, ಈಗ ಒಂದು ವಿಚಾರ ಏನಂದ್ರೆ KCC ನಡೆಸುವಾಗ ಅದು ಕಂಪ್ಲೀಟ್ ನನ್ನ ಕಂಟ್ರೋಲಲ್ಲಿ ಇರುತ್ತೆ. KCC ನಡೆಸುವಾಗ ಮಾತ್ರ ಇಲ್ಲಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ KCಯಲ್ಲಿ ಅಲ್ಲಿ ಕೂತಿರೋ ಗ್ಯಾಲರಿಯಲ್ಲಿ ಎಲ್ಲರ ಅಭಿಮಾನಿಗಳಿದ್ರು, ಎಷ್ಟೋ ಸಾವಿರ. ಪ್ರತಿ ಒಬ್ಬರಿಗೂ ಊಟ ಕೊಟ್ಟಿದ್ದೀವಿ ನಾವು, ಪ್ರತಿ ಒಬ್ಬರಿಗೂ. ಅವ್ರು ಯಾರ್ದೋ ಆಕ್ಟ್ರಿನ ಫ್ಯಾನ್ ಅಲ್ಲಿ ಬಂದಿರೋದು, ನಿಮ್ಮಲ್ಲಿ ಆಡ್ದವ್ರಿಗೆ ಗೊತ್ತಿದೆ ಅದು. KCC ಆಡ್ದವ್ರಿಗೆ ಅಲ್ಲಿ ಕೂತಿರೋರು ಅಷ್ಟು ಜನಕ್ಕೂ ಊಟ ಕೊಟ್ಟಿದ್ವಿ ನಾವು. ಬರೀ ಕೈಯಲ್ಲಿ ಹೋಗ್ಬಾರ್ದು, ಬರೀ ಇದ್ರಲ್ಲಿ ಅವ್ರು ದುಡ್ಡು ಕೊಟ್ಟು ತಿನ್ನೋದಲ್ಲ, ನಮ್ಮ ಕಲಾವಿದರು ನೋಡಕ್ಕೆ ಬಂದಿದ್ದಾರೆ ಅಂದ್ಮೇಲೆ ಅದನ್ನ ನನ್ನ ಕಂಟ್ರೋಲ್ ಇದ್ದಾಗ ನಾನು ಮಾಡಿದ್ದೀನಿ.